ಪ್ರೀತಿಯ ಪತಿ ಮುದ್ದಿಸಿ ತನ್ನ ಬಾಹುವಿನಲ್ಲಿ ಬಂದಿಯಾಗಿ ಅವನು ನೀಡಿದ್ದ ಸಿಹಿ ಶಿಕ್ಷೆಯನ್ನು ಅನುಭವಿಸಿದ್ದ ಧರಣಿ ಜಬರೇಗೌಡರ ಕೂಗಿಗೆ ಅವನಿಂದ ಕ್ಷಣಮಾತ್ರದಲ್ಲಿ ತಪ್ಪಿಸಿಕೊಂಡು ಬಂದಿದ್ದಳು. ರೂಮ್ನಿಂದ ಆಚೆ ಬಂದಿದ್ದರೂ ಇನ್ನೂ ಅವಳ ಹೃದಯ ಮಾತ್ರ ಅವಳ ಸ್ಥಿಮಿತಕ್ಕೆ ಬಂದಿರಲಿಲ್ಲ. ಹೇಗೋ ಹೃದಯದ ಬಡಿತವನ್ನು ನಿಧಾನಿಸು ಎನ್ನುವಂತೆ ಎದೆ ಮೇಲೆ ಕೈ ಹಿಡಿದು ತನ್ನ ಮಾವನ ಮುಂದೆ ಓಡಿ ಬಂದಿದ್ದಳು. ತಮ್ಮ ಮನೆಯ ಮಹಾಲಕ್ಷ್ಮಿಯಂತೆ ಬಂದು ನಿಂತ ಧರಣಿಯ ಕಂಡು, ಅವ್ವ ಮಗಳೇ, ನಾಗಂಗೆ ಯಾಕೋ ಜ್ವರ ಬಂದದಂತೆ ಮಲಗ್ಬಿಟ್ಟವನೆ, ಒಂಚೂರು ಗಂಜಿ ಕೊಡು, ಹೋಯ್ತೀನಿ ತಗೊಂಡು ಹಾಲು ಕರೆದು ಗಂಜಿ ಕುಡಿಸ್ಕೊಂಡು ಅವನ್ನೂ ಕರ್ಕೊಂಬರ್ತೀನಿ ಅಂದಿದ್ದರು. ಅಯ್ಯೋ ಮಾವ, ಬೆಳಿಗ್ಗೆ ನಾವು ತಿಂಡಿ ಕೊಡೋಕ್ಕೆ ಹೋಗಿದ್ದಾಗ ಚೆನ್ನಾಗೇ ಇದ್ರಲ್ಲ ಅಂದಿದ್ದಳು ಧರಣಿ. ಹ್ಞೂ, ಅವನು ಹಾಗೆ ಅಂದ. ಇವಾಗ ಸಂಜೆ ಆಯ್ತಾ ಯಾಕೋ ಜಾಸ್ತಿ ಆಯ್ತಂತ, ಮಧ್ಯಾಹ್ನ ಊಟ ಕೂಡ ಸೇರಿಲ್ಲ ಅಂತ ಹೇಳಿದ್ರು ಮಾವಯ್ಯ. ಶಿವು ಅಪ್ಪನ ಮಾತು ಕೇಳಿ, ಅಲ್ಲ ಅಪ್ಪಯ್ಯ, ಮಧ್ಯಾಹ್ನನೇ ನನಗೊಂದು ಫೋನ್ ಮಾಡೋಕ್ಕಾಗ್ತಿಲ್ವಂತ, ನಾನು ಬರ್ತಿದ್ದೆ ಹಾಸ್ಪಿಟಲ್ಗೆ ತೋರಿಸ್ತಿದ್ನ. ಈಗ ನಾನು ನಿಮ್ಮ ಜೊತೆನೇ ಬರ್ತೀನಿ ನಡೀರಿ, ಹಾಗೆ ಅವನನ್ನು ಹಾಸ್ಪಿಟಲ್ಗೆ ತೋರಿಸಿ ಬರವಂತೆ ಎಂದಿದ್ದ ರೂಮ್ನಿಂದ ಆಚೆ ಬರುತ್ತಾ. ಧರಣಿ 10 ನಿಮಿಷದಲ್ಲಿ ಗಂಜಿ ಮಾಡಿ ಡಬ್ಬಿ ತಂದು, ಅಪ್ಪಯ್ಯ, ಹಾಲು ಕರಿಯೋಕ್ಕೆ ನಾನು ಬರ್ತೀನಿ, ಅತ್ತೆಗೆ ಕಾಲು ನೋವು ಅಲ್ವಾ, ಇನ್ನು ನೀವು ತಾನೇ ಹೆಂಗೆ ಒಬ್ಬರೇ ಹಾಲು ಕರಿತೀರಾ, ನಡೀರಿ ಎಂದು ದುಪ್ಪಟ್ಟ ತೆಗೆದು ಜಾಕೆಟ್ ಹಾಕಿ ನಿಂತಿದ್ದಳು. ಹಂಗಾರೆ ನೀನು ಶಿವು ಜೊತೆ ಬಾ ಮಗ, ನಾನು ನನ್ನ ಬೈಕಲ್ಲಿ ಹೋಗ್ತೀನಿ ಎಂದ ಮುಂದೆ ನಡೆದರು. ಪಾರ್ವತಿ, ಹುಷಾರು ಕಂಡ್ಲ ಮಗ, ಮುಸ್ಸಂಜೆ ಮಗಿನ ಬೇಗ ಕರ್ಕೊಂಡು ಬಂದ್ಬಿಡು ಎಂದು ಎಚ್ಚರಿಸಿ ಕಳುಹಿಸಿದ್ದರು. ಗಂಡನ ಪ್ರೀತಿ ಮೊದಲು ಪಡೆದಿದ್ದ ಧರಣಿಗಂತೂ ಅವನೆದುರು ನಿಲ್ಲಲು ನಾಚಿಕೆ ಆವರಿಸುತ್ತಿತ್ತು. ಇಬ್ಬರು ತೋಟದ ಮನೆ ಕಡೆ ಹೊರಟರು. ಶಿವು ತನ್ನ ಬುಲೆಟ್ನ ಮಿರರ್ ಸರಿ ಮಾಡಿದ್ದ. ಎರಡೂ ಕಡೆಯಿಂದ ಧರಣಿ ಮುಖ ಕಾಣುವಂತೆ ಸೆಟ್ ಮಾಡಿದ್ದನು. ತಮ್ಮ ಪತಿದೇವರ ಬೈಕ್ನ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡ ಧರಣಿ ಕೆಂಪು ಟೊಮೊಟೊ ಆದರೆ ಕೆಂಪಾಗಿ ಕಂಗೊಳಿಸುತ್ತಿದ್ದ ಹೆಂಡತಿಯನ್ನು ಕಣ್ತುಂಬಿಕೊಂಡು ಗಾಡಿ ಓಡಿಸಿದ್ದ. ಇವರು ಹೋಗುವಷ್ಟರಲ್ಲಿ ಜಬರೇಗೌಡರು ಗಂಜಿಯನ್ನು ನಾಗನಿಗೆ ನೀಡಿ ಬೈಯುತ್ತಾ ಕುಳಿತಿದ್ದರೆ ಅವರ ಮಾತು ಕಿವಿಗೆ ಹೋಗೇ ಇಲ್ಲ ಎನ್ನುವಂತೆ ಹಾಲಿನ ಕ್ಯಾನ್ ಹಿಡಿದು ಹೋಗುತ್ತಿದ್ದ ನಾಗನ ಕೈಯಲ್ಲಿದ್ದ ಹಾಲಿನ ಕ್ಯಾನ್ ಕಸಿದುಕೊಂಡು, ಇದೇನು ನಾಗಣ್ಣ, ಮಾವ ನೋಡಿದ್ರೆ ನಿಮಗೆ ಜ್ವರ ಅಂದರು, ನೀವು ನೋಡಿದ್ರೆ ಗಂಜಿ ಕುಡಿದಂಗೆ ಕ್ಯಾನ್ ತಗೊಂಡು ಹೊಂಟ್ರಲ್ಲ, ಕೊಡಿ ನೀವು ಗಂಜಿ ಕುಡೀರಿ, ಸರ್ ಜೊತೆ ಆಸ್ಪತ್ರೆಗೆ ಹೋಗಿ ಬನ್ನಿ, ನಾನು ಇದನ್ನು ಮಾಡ್ತೀನಿ ಎಂದು ಹೊರಟಳು ಧರಣಿ. ಅಯ್ಯೋ ಅತ್ಕಮ್ಮ, ನಿಮ್ಗ್ಯಾಕೆ ಇವೆಲ್ಲ ಕೆಲಸ, ನಾನು ಮಾಡ್ತೀನಿ ಕೊಡಿ. ಈ ಅಪ್ಪಯ್ಯನ ಮಾತು ಕೇಳಿಕೊಂಡು ನೀವ್ಯಾಕೆ ಇಷ್ಟೊತ್ತಿನಲ್ಲಿ ಬರೋಕ್ಕೆ ಹೋದ್ರಿ, ನೀವು ಕೂತ್ಕೊಳ್ಳಿ, ನಾನು ಮಾಡ್ತೀನಂತೆ. ಈಟ್ ಸಣ್ಣ ಜ್ವರಕ್ಕೆಲ್ಲ ಯಾರಾದರೂ ಆಸ್ಪತ್ರೆ ಗಂಟ ಹೋಗ್ತಾರಾ, ಒಂದಿಟ್ಟು ಉಪ್ಸಾರು ಊಟ ಮಾಡಿದ್ರೆ ಎಲ್ಲ ಜ್ವರ, ಅದಕ್ಕೆ ಹೆದರ್ಕೊಂಡು ಹೋಗಬಾರ್ದಾ, ಕೊಡಿ ಎಂದು ಕಾನ್ ಕೇಳಲು ಬಂದ ನಾಗನಿಗೆ, ನೀನು ಮೊದಲು ಗಂಜಿ ಮುಗಿಸು, ನಿಮ್ಮ ಅತ್ತಿಗೆಗೊಬ್ಬರೇ ಕರೆಯೋಕ್ಕಾಗಲ್ಲ, ನಾನು ಹೋಗ್ತೀನಂತೆ ನಡಿ ಎಂದಿದ್ದ ಶಿವು. ಓ ಅಣ್ಣ, ಗೊತ್ತಾಯ್ತು, ನಮ್ಮ ಅತ್ತಿಗೆಮ್ಮನ್ನ ನೋಡ್ಕೊಂಡು ಕೂತ್ಕೊಳ್ಳೋಕೆ ಹಿಂಗಂತಿದ್ದೀಯಾ ಅನ್ನು ಎಂದು ರೇಗಿಸಿದ್ದ ನಾಗನ ಮೇಲೆ ಕೈಗೆ ಸಿಕ್ಕ ಹಸುವಿನ ತಿಂಡಿ ಅವನ ಮೇಲೆ ಎಸೆದು, ನಿನಗೆ 4 ಸೂಜಿ ಹಾಕ್ಸಿದ್ರೆ ಶಕ್ತಿ ಬರ್ತದೆ, ಆಮೇಲೆ ಪುರಾಣ ಓದೋಕ್ಕೆ ಶಕ್ತಿನೂ ಬರ್ತದೆ ಎಂದರೆ ಇದ್ಯಾವ ಗ್ರಹಚಾರ ಅಂದ್ಕೊಂಡು ಕುಳಿತ ನಾಗ. ಧರಣಿ ಮೊದಲು ಹಸುವಿನ ಕೆಚ್ಚಲು ತೊಳೆದು ಹಾಲು ಕರೆಯಲು ಶುರು ಮಾಡಿದರೆ ಶಿವು ಮತ್ತೊಂದು ಕಡೆ ಕುಳಿತು ಹಾಲು ತುಂಬಿಸಲು ಶುರು ಮಾಡಿದ್ದ. ಶಿವು ಕಣ್ಣೆಲ್ಲ ಧರಣಿ ಮೇಲಿದ್ದರೆ ಧರಣಿ ಶಿವು ಕಡೆ ನಾಚಿಕೆಗೆ ಒಮ್ಮೆಗೂ ನೋಡಿರಲಿಲ್ಲ. ಗೌಡ್ರು ದನ ಕರುಗೆಲ್ಲ ಕಲ್ಗಚ್ಚು ನೀಡಿ ದನಕರುಗಳ ಪೂರ್ಣ ವ್ಯವಸ್ಥೆ ಮಾಡಿ, ಶಿವು ನೀನು ಸಿಟಿಗೆ ಹೋಗಿ ನಾಗನಿಗೆ ಡಾಕ್ಟರ್ಗೆ ತೋರಿಸ್ಕಬಾ, ನಾನು ಮಗುವೆ ಹೋಗ್ತೀವಿ ಎಂದರೆ ಶಿವು ಹ್ಞೂ ಎಂದಿದ್ದ. ನಾಗ ಶಿವು ಬೈಕೇರಿ ಕುಳಿತು, ಆದ್ರೂ ಅಣ್ಣ ಹಿಂಗಾಗಬಾರ್ದಿತ್ತು ಎಂದ ಉದಾಸವಾಗಿ. ಯಾಕ್ಲಾ, ಏನಾಯ್ತು ಇಷ್ಟೊಂದು ಯೋಚನೆ ಮಾಡೋ ಅಂಥದ್ದು ಅಂದ ಶಿವು. ಆದರೂ ಹಿಂಗಾಗಬಾರ್ದಿತ್ತು, ಯಾರೋ ಒಬ್ಬರು ತಮ್ಮ ಹೆಂಡತಿ ಜೊತೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅಂತೀನಿ, ಆದರೆ ಏನು ಮಾಡೋದು, ನನ್ನಂಥ ಸಿಂಗಲ್ ಹುಡುಗನ ಜೊತೆಗೆ ಹೋಗೋ ಹಂಗಾಗೋಯ್ತು ಎನ್ನುತ್ತಾ ಶಿವುನನ್ನೇ ರೇಗಿಸಿದ್ದನು. ನಾಗ ತನ್ನನ್ನೇ ರೇಗಿಸ್ತಿದ್ದಾನೆ ಅಂತ ತಿಳ್ಕೊಂಡ ಶಿವು ತಟ್ಟನೆ ಬೈಕ್ ನಿಲ್ಲಿಸಿ, ಈಗೇನು ಸುಮ್ಮನೆ ಬತ್ತೀಯಾ, ಇಲ್ಲ ಹಿಂಗೆ ಆಡಿಕೊಂಡು ಮತ್ತೆ 4 ಇಂಜೆಕ್ಷನ್ ಹಾಕಿಸ್ಲಾ ಅಂತ ಎದುರಿಸಿದ. ಶಿವು ಕಡೆ ನೋಡಿ, ಏನಣ್ಣ ನನ್ನ ಎದುರಿಸ್ತೀಯಾ, ಏನು ಡಾಕ್ಟ್ರು ನಿನ್ನ ಕಾಲೇಜಲ್ಲೇ ಓದಂದ್ಕೊಂಡೋಳು ನೋಡು, ನೀನು ಹೀಗೆ ಆಡ್ತಿದ್ರೆ ನಾನೇ ನಿನ್ನ ಮ್ಯಾಗೆ ಅತ್ತಿಗೆಗೆ ಹೇಳ್ತೀನಿ ಅಟ್ಟೆ ಎಂದು ತಿರುಗಿಸಿ ಧಮಕಿ ಹಾಕಿದ್ದ ನಾಗ. ಏನ್ಲಾ ಮಾಡಿಯಾ ನೀನುವೇ, ನೋಡ್ಕೋತೀಯ, ನನಗೂ ಒಂದು ಟೈಮ್ ಅಂತ ಬರ್ತದೆ ತಡಿ ಎಂದು ಗಾಡಿ ಮುಂದೆ ಸಾಗಲು, ಬರ್ತದೆ ಹೀಗೆ ನನ್ನ ಜೊತೆ ಸುಳ್ಳು ಬೆದರಿಸ್ಕೊಂಡು ಹೋಗ್ತಿದ್ರೆ ಡಾಕ್ಟ್ರು ತೋರಿಸು ಅಂದ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಟೈಮ್ ಮೀರೋಗಿ ಅತ್ತಿಗೆಗೆ ಕೋಪ ಬರ್ತದೆ ಅಟ್ಟೆಯ ಅಂದವನಿಗೆ. ಇದೆ ಕಣ್ಲಾ ಇದೆ ಎಂದು ಇವನು ಹೇಳ್ತಿರೋದು ನಿಜ ಅನ್ನಿಸಿ ಗಾಡಿ ಸ್ಪೀಡ್ ಹೆಚ್ಚಿಸಿದ್ದ. ಇಬ್ಬರು ಸಿಟಿಯ ಪ್ರೈವೇಟ್ ಶಾಪ್ಗೆ ತೋರಿಸಿದ್ದರು. ವೈರಲ್ ಫೀವರ್, ಇನ್ನೊಂದೆರಡು ದಿನ ರೆಸ್ಟ್ ಅವಶ್ಯಕತೆ ಇದೆ ಅಂತ ಡಾಕ್ಟರ್ ಹೇಳಿದ್ದರು. ಇಬ್ಬರು ಮನೆಗೆ ಬರುವಷ್ಟರಲ್ಲಿ ಧರಣಿ ಉಪ್ಸಾರು ಮುದ್ದೆ ಮಾಡಿ ಊಟಕ್ಕೆ ಬಡಿಸಲು ಸಿದ್ಧತೆ ಮಾಡಿಕೊಂಡಿದ್ದಳು. ಊಟದ ನಂತರ ನಾಗನಿಗೆ ಮಾತ್ರೆ ನೀಡಿ ಮಲಗಲು ಹೇಳಿದರು. ನಾಗ, ನಾನು ತೋಟದ ಮನೆಯಲ್ಲಿ ಹೋಗಿ ಮಲಗುವುದಾಗಿ ಹಠ ಮಾಡಿದನು. ಲೋ, ನೀನುವೇ ನಿಮ್ಮ ಪುಟ್ಟವನುವೇ
ತೋಟದ ಮನೆಯಾಗೆ ನಮಗೆ ಗೊತ್ತಿರೋದೇನಾದ್ರು ಊದ್ಕಿ ಹೆಂಗೆ? ನಿಮ್ಮಿಬ್ರಿಗೂ ಅದೇನು ಕೂತದೋ ಕಾಣೆ ಆ ತೋಟದ ಮನೆಯಾಗೆ. ಏನಾರು ಅಲ್ಲಿ ಮನೆಯಲ್ಲಿ ಯಾವ ಕಾರ್ಯನಾರು ಇರಲಿ, ಮೈ ಹುಷಾರಾರು ತಪ್ಪಲಿ, ಊರಿಗೆ ಬೆಂಕಿನಾರು ಬಿಡಲಿ, ನೀವು ಮಾತ್ರ ಆ ಮನೆ ಬಿಟ್ಟು ಆಚೆ ಬಂದ್ಗಿದ್ದೀರಾ ಅಂತ ಜವರೇಗೌಡರು ನಾಗನ ಮೇಲಿನ ಪ್ರೀತಿಗೆ ಕೂಗಾಡಲು, ಜವರೇಗೌಡರ ಕೂಗಾಟಕ್ಕೆ ನಾಗ ಮಾತ್ರ ಬಗ್ಗೋನಿರಲಿಲ್ಲ. ಇಲ್ಲ ಕಣಪ್ಪಯ್ಯ, ನಾನು ನೀವು ಏಟೆ ಹಾರಾಡಿದ್ರೂ ನಾನು ತೋಟದ ಮನೆಗೆ ಹೋಗೋದು. ಅಲ್ಲಿ ದನ ಕರ ಎಲ್ಲ ಅವೆ. ಅವಕ್ಕೇನಾರು ಆದರೂ ಮನೆಯವರು ಯಾರೂ ಇಲ್ಲ ಅಂದರೆ ಅವು ಏನು ತಾನೇ ಮಾಡ್ತವೆ, ಮೂಗು ಪ್ರಾಣಿಗಳು ಎಂದ ತನ್ನ ವಾದ ಸರಿಯಂತೆ ಹೇಳುವಂತೆ. ಓಹೋ, ಇವನಿಲ್ಲ ಅಂತ ಇದ್ಕಿದ್ದಂಗೆ ದನಕರುಗಳಿಗೆ ಏನಾದರೂ ಆಗ್ಬಿಡ್ತವೆ ಅಲ್ವೇ? ಎಲ್ಲನೂ ಮಂತ್ರ ಹೇಳಂಗೆ ಹೇಳ್ತಾನೆ. ಸುಮ್ಮನೆ ಮನಿಕ ನಡಿಲ ಮಗ ಅಂದರು ಜವರೇಗೌಡರು. ಇವರಿಬ್ಬರ ಮಾತು ಕೇಳ್ಕೊತಿದ್ದ ಪಾರ್ವತಿಯವರು, ನಾಗ ನೀನು ಸುಮ್ಕೆ ಮನಿಕೋ, ನಿಂಗೇನು ತೋಟದ ಮನೆಯಾಗೆ ಯಾರಾದರೂ ಇರಬೇಕು ಆಟೆ ತಾನೆ, ನಿಮ್ಮ ಅಪ್ಪನೇ ಯಾವ ಹೋಗ್ತಾರೆ ಅಂತ ಜವರೇಗೌಡರು ಅವರನ್ನೇ ನೋಡುವಷ್ಟರಲ್ಲಿ, ಅಯ್ಯೋ ಅವ್ವ, ನಾನು ಹೋಗಿ ಅಲ್ಲಿ ಮಲ್ಕತೀನಂತೆ, ನಾಗ ನಿನ್ನ ಮನೇಲೇ ರೆಸ್ಟ್ ಮಾಡು ಅಂತ ಹೇಳಿದ್ದ ಶಿವು. ಅಯ್ಯೋ ಬ್ಯಾಡ ಕಣಯ್ಯ, ನನಗೇನು ಹೆಚ್ಚಾಗಿ ಏನೂ ಆಗಿಲ್ಲ, ಜ್ವರ ತಾನೇ, ಆಟೋತ್ಗೆ ಏನಾಗ್ಬಿಟ್ಟತ್ತು, ನಾನು ಅಲ್ಗೋಗಿ ನನಗೇನೋ ಆಗ್ಬಿಡ್ತದೆ ಅನ್ನಂಗೆ ಆಡ್ತಾರೆ ಅಪ್ಪಯ್ಯ. ಅಪ್ಪ ಇಂದೊಂದು ಕತೆ, ಇಲಿ ಹೋದರೆ ಹುಲಿನೇ ಹೋಯ್ತು ಅಂತಾರೆ ಅಂದ ನಾಗ ಜವರೇಗೌಡರ ಪ್ರೀತಿಯನ್ನು ಚಿಕ್ಕ ವಯಸ್ಸಿನಿಂದ ಕಂಡಿರುವುದರಿಂದ. ಅಷ್ಟರಲ್ಲಿ ಗೌಡ್ರು ಅವನ ಕಡೆಯೇ ಗುರಾಯಿಸಿ ನೋಡಲು, ಆಯ್ತು ಬಿಡಪ್ಪಯ್ಯೋ, ಕಣ್ಣಲ್ಲೇ ಸುಟ್ಟಾಕ್ಬೇಡ, ನಾನೇನು ಮನ್ಮಥನೂ ಅಲ್ಲ, ನೀನೇನು ಶಿವಪ್ಪನೂ ಅಲ್ಲ, ನನಗೇನು ಹುಷಾರಾಗಿಲ್ಲ ತಾನೆ, ಒಬ್ಬನೇ ತೋಟದ ಮನೆಗೆ ಹೋಗಬಾರ್ದು ಅಷ್ಟೇ ತಾನೇ, ಸರಿ ಬಿಡು, ನನಗೇನೋ ಆಗ್ಬಿಟ್ಟತ್ತೇನೋ ಅನ್ನಂಗೆ ಆಡ್ತೀಯಪ್ಪ, ಈಗ ನಾನೇನು ಶಿವಣ್ಣನ ಜೊತೆ ಹೋಗ್ತೀನಿ, ಆಗ್ಲಾದರೂ ನನಗೇನೂ ಆಗಕ್ಕಿಲ್ಲ ಅಂತ ಸಮಾಧಾನ ಆಯ್ತದೋ, ಆಗ್ಲಾದರೂ ನೆಮ್ಮದಿಯಾಗಿ ಮನಿಕೋತೀಯಾ ಅಂದನು ಜವರೇಗೌಡರಿಗೆ. ತನ್ನ ಶೈಲಿಯಲ್ಲಿ, ನಾನು ಕ್ಷೇಮವಾಗಿರ್ತೀನಿ, ನೀವು ನಿದ್ದೆ ಮಾಡಿ ಅಂತ ಹೇಳಿದ್ದ. ಜವರೇಗೌಡರು ಬಿಡ್ತು ಅನ್ನ ಬಡಿತದೆ, ಆಗ್ಲೂ ಅಣ್ಣರ ಜೊತೆ ಸ್ಕೂಲ್ಗೆ ಹೋಗು ಅಂದಾಗಲೆಲ್ಲ ತೋಟದ ಮನೆ ಅಂದ್ಕೊಂಡು ಕೂತ್ಕೊಬಿಡ್ತಿದ್ದೆ. ಬರೀ ಮಾತಲ್ಲಿ ಮನೆ ಕಟ್ಟೋದೇ ಆಯಿತು. ಹಿಂಗೆಯ ಈಗ ನಮಗೆ ತಲೆ ಬಿಸಿ ನೋಡು, ಹಿಂಗೆಯ ನೀನು ತೋಟದ ಮನೆ ದನ ಕರ ಅಂತಿದ್ರೆ ಯಾರೆಲ್ಲ ಹೆಣ್ಣು ಕೊಟ್ಟರು ನಿನಗೆ? ಆ ದನ ಕರನೆಲ್ಲ ಬಿಟ್ಬಿಟ್ಟು ಗೊಬ್ಬರದ ಅಂಗಡಿನಾರು ನೋಡ್ಕೊಳ್ಳ, ಆಗ್ಲಾರು ಬಿಸ್ನೆಸ್ ಮಾಡ್ಕೊಂಡವನೇ ಹುಡುಗ ಅನ್ನನ ಅಂದರೆ ನೀನು ಅದು ಮಾಡೋಕ್ಕಿಲ್ಲ ಅಂತೀಯ. ಈಗ ನಿಂದೇ ಯೋಚನೆ ಆಗದೆ ನೋಡು ಅಂದರು ಮನಸ್ಸಿನಲ್ಲಿ ಅವನ ಮದುವೆ ವಿಚಾರ ನೆನೆಯುತ್ತಾ. ಅಯ್ಯೋ ಅಪ್ಪಯ್ಯ, ನೀನು ಇಲ್ಲೇ ಇದ್ರೆ ಮಾತಲ್ಲೇ ಆ ಬ್ರೈನ್ ಶೂಟ್ ಮಾಡಿಬಿಡ್ತೀಯ, ನಡಿಯಣ್ಣ ಹೋಗೋಣ, ಇಲ್ಲ ಅಂದರೆ ಹೇಳು, ಅದಕ್ಕೆ ಬಿಟ್ಟು ಬರೋಕ್ಕಾಗಕ್ಕಿಲ್ಲ ಅಂದರೆ ನಾನು ಒಬ್ಬನೇ ಹೋಗ್ತೀನಿ, ಅಪ್ಪ ಹಿಂಗೇನೂ ಗೊತ್ತಾಗಕ್ಕಿಲ್ಲ ಅಂತ ಕೇವಲ ಶಿವುಗೆ ಕೇಳುವಂತೆ ಶಿವುಗೆ ಮೆಲ್ಲಗೆ ಹೇಳಿದ. ಶಿವು ಮೆಲ್ಲಗೆ ನಾಗನ ಸೊಂಟಕ್ಕೆ ಗಿಂಟಿ, ಯಾಕೋ ನಿಂದು ಜಾಸ್ತಿ ಆಯಿತು ಕಣ್ಲ, ಅಪ್ಪ ಹಿಂಗೆ ಫಸ್ಟ್ ಒಂದು ಹೆಣ್ಣು ನೋಡಿ ನಿನಗೆ ಮದುವೆ ಮಾಡಬೇಕು ಅಂತ ಹೇಳಬೇಕಾಗದೆ ಅಂತ ಮೆಲ್ಲಗೆ ಅವನಿಗೆ ಕೇಳುವಂತೆ ಹೇಳಿದ್ದ. ನೀನೇ ಹುಡುಕು, ಅಪ್ಪ ಹಿಂಗೆ ಯಾಕೆ ಹೇಳ್ತೀಯ ಅನ್ನೋ ಥರ ಕಣ್ಸನ್ನೆಯಲ್ಲೇ ಹೇಳಿದ್ದ ನಾಗ. ಶಿವು ಕೂಡ ನಾಗನನ್ನು ಒಮ್ಮೆ ಗುರಾಯಿಸಿ ರೂಮ್ಗೆ ಹೋಗಿ ಧರಣಿ ಎನ್ನಲು ಅಡುಗೆ ಮನೆ ಸ್ವಚ್ಛಗೊಳಿಸುತ್ತಿದ್ದ ಧರಣಿ ಸರ್ ಬಂದೆ ಎನ್ನುತ್ತಾ ಓಡಿದ್ದಳು. ನನ್ನದು ಜಾಕೆಟಲ್ಲಿ ನೋಡಿದ್ಯಾ ಎಂದನು ಶಿವು. ಅಷ್ಟರಲ್ಲಿ ರೂಮ್ ತಲುಪಿದ್ದ ಧರಣಿಗೆ ಆಶ್ಚರ್ಯ. ಶಿವು ಆಗಲೇ ಕೈಯಲ್ಲಿ ಜಾಕೆಟ್ ಹಿಡಿದು ಬಾಗಲ ಹಿಂದೆ ನಿಂತಿದ್ದ. ಧರಣಿ ಬಂದೊಡನೆ ಡೋರ್ ಲಾಕ್ ಮಾಡಿದವನು ಡೋರ್ಗೆ ಅವಳನ್ನೇ ತಾಗಿಸಿ, ನಾನು ಹೊಲದತ್ರ ಹೋದರೆ ನಿನಗೆ ಏನು ಅನ್ಸಲ್ವಾ ಅಂದ ಶಿವು. ಅವನ ಮನಸ್ಸಲ್ಲಿ ಧರಣಿ ಮಿಸ್ ಮಾಡ್ಕೋತಿದ್ದೀನಿ ಅನ್ಬೇಕು ಅಂತ ಕೇಳುತ್ತಿದ್ದದ್ದು. ಧರಣಿ ಮಾತ್ರ ಏನೂ ಅನ್ನಿಸಲ್ಲ ಎನ್ನುವಂತೆ ತಲೆ ಆಡಿಸಿಬಿಟ್ಟಿದ್ದಳು. ಪಾಪದ ಶಿವುಗೆ ನಿರಾಸೆಯಾಯಿತು. ನಿಜ ಏನೂ ಅನ್ಸಲ್ವಾ ಎಂದವನು ತನ್ನ ಗಡ್ಡ ನೀವುತ್ತಾ ಕೇಳಲು, ಇಲ್ಲ ಸರ್, ನೀವು ಹೋಗಿ, ಪಾಪ ಅಣ್ಣ ಒಬ್ಬರೇ ಹುಷಾರು ಬೇರೆ ಇಲ್ಲ, ಬೆಳಿಗ್ಗೆ ಬೇಗ ಬನ್ನಿ, ನಾನು ಹಾಲು ಕರೆಯೋಕೆ ಬರ್ತೀನಿ ಎಂದಳು. ಅವಳ ಮಾತಿಗೆ ಒಮ್ಮೆಗೆ ಸಿಟ್ಟು ಬಂದಂತಾಗಿತ್ತು ಬಡಪಾಯಿ ಹೃದಯಕ್ಕೆ. ಸರಿ ಆಯಿತು ಎಂದು ಹೊರಟವ ಒಬ್ಬಳೇ ಮಲಗೋಕೆ ಭಯ ಆಗಲ್ವಾ? ಇದೇ ಅವಳು ಮಿಸ್ ಯು ಅನ್ನಲು ಕೊನೆಯ ಅಸ್ತ್ರ ಎನ್ನುವಂತೆ. ಇಲ್ಲ ಸರ್, ನೀವು ಧೈರ್ಯವಾಗಿ ಹೋಗಿ, ನಾನು ಹಾಸ್ಟೆಲಲ್ಲಿ ಕೂಡ ಒಬ್ಬಳೇ ಮಲಗ್ತಿದ್ದೆ ಎಂದಳು. ಶಿವಮುಖ ಸಪ್ಪೆ ಮಾಡಿಕೊಂಡು ಹೊರಟು ಹೋದ. ಧರಣಿ ಅವ ಹೋಗಿದ್ದೇ ತಡ. ಕನ್ಫರ್ಮ್ ಮಾಡಿಕೊಂಡು ಬಿಗಿಯಾಗಿ ಹಿಡಿದಿದ್ದ ಉಸಿರು ಬಿಟ್ಟು, ಸದ್ಯ ಕೃಷ್ಣ ಹೋದ್ರು, ಅವರಿದ್ದಾಗ ರೂಮ್ಗೆ ಬರೋಕೆ ಭಯ ಆಗೋ ಹಾಗೆ ಮಾಡಿಬಿಟ್ರು ಮಧ್ಯಾಹ್ನ ಎಂದು ಧರಣಿ ಕಣ್ಣು ಮುಂದೆ ಶಿವು ಮಧ್ಯಾಹ್ನ ಮಾಡಿದ್ದ ಮುದ್ದು ನೆನಪಿಗೆ ಬಂದು ಅವಳಿಗೆ ಅರಿವಿಲ್ಲದೆ ಅವಳ ಕೈ ತುಟಿಯ ಮೇಲೆ ಸಂಚರಿಸಿತ್ತು. ನಾಚಿಕೆ ಕೆನ್ನೆಯನ್ನು ಆವರಿಸಿತ್ತು. ಥೂ, ಇದೇನು ಗುಬ್ಬಿ ನೀನು, ತುಂಬ ಪೋಲಿ ಆಗ್ತಾ ಇದೆಯಾ ಅಂತ ತನಗೆ ತಾನೇ ಹೇಳಿಕೊಂಡ ಧರಣಿ ಮಲಗಲು ಹೋಗಲು ಯಾಕೋ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಬುಕ್ ತೆರೆದು ಕುಳಿತಳು, ಮನಸ್ಸಿಗೆ ಹಿಡಿಸಲಿಲ್ಲ. ಬ್ಯಾಗ್ನಲ್ಲಿದ್ದ ಫೋನ್ ನೋಡಿದರೆ ಶಿವು ಮೆಸೇಜ್ ಕಾಣಿಸಿತ್ತು. ಗುಡ್ ನೈಟ್ ಜೊತೆಗೆ ಒಂದು ಹೃದಯ ಮಿಡಿಯುವ ಹಾರ್ಟ್ ಸಿಂಬಲ್ ಹಾಕಿದ್ದ. ಧರಣಿಗೆ ಇದನ್ನು ನೋಡಿ ಹೃದಯದಲ್ಲಿನ ಪ್ರೀತಿ ಕೆರಳಿಸಲು ಇಷ್ಟು ಸಾಕೆನ್ನಿಸುವಂತಿತ್ತು ಆಗಳಿಗೆ. ಆಕೆಯು ಸೇಮ್ ಮೆಸೇಜ್ ಟೈಪ್ ಮಾಡಿ ಕಳುಹಿಸಿದ್ದಳು. ತಕ್ಷಣವೇ ಇನ್ನೂ ನಿದ್ದೆ ಬಂದಿಲ್ವಾ ಅಂತ ರಿಪ್ಲೈ ಬಂದಿತ್ತು. ಇವಳ ಮೆಸೇಜಿಗೆ ಕಾಯುತ್ತಾ ಕುಳಿತವನಂತೆ
ಅಯ್ಯೋ ಕೃಷ್ಣ, ಮೆಸೇಜ್ ನೋಡಿದ್ರಾ ಅನ್ನಿಸಿ ಮೊಬೈಲ್ ಆಫ್ ಮಾಡಿದವಳು ಹೃದಯ ಅವಳ ಮಾತು ಕೇಳಲಿಲ್ಲ. ಮತ್ತೆ ಆನ್ ಮಾಡಿ, ಇಲ್ಲ, ನೀವು ಯಾಕೆ ಇನ್ನೂ ಮಲಗಿಲ್ಲ ಅಂದ್ಲು ಮುಗ್ಧವಾಗಿ. ಯಾಕೆ ಅಂದರೆ ನೀನಿಲ್ವಲ್ಲ ಎಂದು ಬಂದಿತ್ತು ರಿಪ್ಲೈ. ಈ ಉತ್ತರ ಎಕ್ಸ್ಪೆಕ್ಟ್ ಮಾಡಿರದ ಧರಣಿಗೆ ಮುಜುಗರ, ನಾಚಿಕೆ, ರೋಮಾಂಚನ ಎಲ್ಲವೂ ಒಮ್ಮನೆ ಬಂದಂತಾಗಿತ್ತು. ಮಾತು ಮುಂದುವರಿಸಲು ಧರಣಿಗೆ ಆಗುವುದಿಲ್ಲ ಅನ್ನಿಸಿ, ಓಕೆ ಸರ್, ಗುಡ್ ನೈಟ್, ಮಲಗಿ ಎಂದು ರಿಪ್ಲೈ ಬಿಡಲು ಶಿವು ತಕ್ಷಣ ಇಷ್ಟೇನಾ ಅಂದಿದ್ದ. ಹೌದು ಎಂದು ಫೋನ್ ಆಫ್ ಮಾಡಿಬಿಟ್ಟಿದ್ದಳು ಧರಣಿ. ಒಂದೆರಡು ಮೆಸೇಜ್ ಸೆಂಡ್ ಮಾಡಿದ್ದ ಶಿವುಗೆ ಯಾವುದೇ ರಿಪ್ಲೈ ಬರದ ಕಾರಣ ಬೇಜಾರಾಗಿ ಫೋನ್ ಪಕ್ಕಕ್ಕಿಟ್ಟು ಮಲಗಿದ್ದ. ಧರಣಿ ಮಾತ್ರ, ಅಯ್ಯೋ ಕೃಷ್ಣ, ಇದೇನಾಗಿದೆ ಶಿವು ಸರ್ಗೆ ತುಂಬ ಅಂದವಳು ಮಾತು ಬಾಯಲ್ಲೇ ಬಿಟ್ಟು ನಾಚಿಕೆ ಹೊತ್ತು ಮುಖದ ತುಂಬ ಬೆಡ್ಶೀಟ್ ಒದ್ದು ಮಲಗಿಬಿಟ್ಟಳು. ಬೆಳಿಗ್ಗೆ ಎಂದಿನಂತೆ ಎದ್ದು ಮನೆ ಕೆಲಸ ಮುಗಿಸಿ ಶಿವು ಬಂದೊಡನೆ ತೋಟದ ಮನೆಗೆ ಹೋಗಿ ಹಾಲು ಕರೆದು ಮತ್ತೆ ಮನೆಗೆ ಬಂದ ಧರಣಿ ಕಾಲೇಜ್ಗೆ ರೆಡಿ ಆಗುತ್ತಿದ್ದರೆ ಆಗಷ್ಟೇ ಸ್ನಾನ ಮಾಡಿ ರೆಡಿಯಾಗಲು ಬರುತ್ತಿದ್ದ ಶಿವು ಆಚೆ ಹೋಗುತ್ತಿದ್ದ ಧರಣಿಗೆ ಅಡ್ಡವಾಗಿ ನಿಂತುಬಿಟ್ಟ. ಸರ್ ಎಂದಿದ್ದಳು ಧರಣಿ ತಲೆ ಎತ್ತಿ ಶಿವುವನ್ನು ನೋಡುತ್ತಾ. ಆಗಷ್ಟೇ ಸ್ನಾನದಿಂದ ಬಂದಿದ್ದ ಶಿವು ತಲೆ ಕೂದಲಿಂದ ಇನ್ನೂ ತೊಟುಕುಟ್ಟುತ್ತಿದ್ದ ನೀರ ಹನಿಗಳು ಧರಣಿಯ ಮುಖದ ಮೇಲೆ ಪ್ರವೇಶಿಸಲು ಈಗಷ್ಟೇ ಡ್ರೆಸ್ ಆಗಿ ಬಂದಿದ್ದ ಪತಿಯ ಸೌಂದರ್ಯಕ್ಕೆ ಸೋತು ಅಲ್ಲೇ ಫ್ರೀಸ್ ಆಗಿದ್ದಳು ಧರಣಿ. ಮತ್ತೊಂದು ಹನಿ ಕಣ್ಣ ಮೇಲೆ ಬಿದ್ದಾಗ ಎಚ್ಚರವಾದಂತೆ ಮತ್ತೊಮ್ಮೆ ಸರ್ ಎಂದಳು. ದಾರಿ ಬಿಡಿ, ಇದೇನು ಎನ್ನುವಂತೆ. ಯಾಕೆ ರಾತ್ರಿ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಎಂದ ಶಿವು. ರಾತ್ರಿನಾ? ಯಾವುದು ಮಾಡಿದ್ನಲ್ಲ ಅಂದ್ಲು ಗುಬ್ಬಿ. ಹೌದಾ ಎಂದು ಅವಳ ಹಣೆಗೆ ಮುತ್ತಿಟ್ಟು ಒಮ್ಮೆ ತಬ್ಬಿ ಹಿಡಿದಿದ್ದನು. ನಾನು ನೈಟ್ ನಿನಗೆ ಏನೋ ಕೇಳಿದ್ದೆ, ನೀನು ಅದು ಏನು ಅಂತ ನೋಡಿಲ್ಲ, ಮತ್ತೆ ಕೊಟ್ಟೂ ಇಲ್ಲ. ಓಕೆ, ಇವಾಗ ನೀನು ನನಗೆ ಕೊಡಬೇಕು ಅಂತ ಕಿವಿಯಲ್ಲಿ ಅವಳ ಕಿವಿಯನ್ನು ದಾಟಿ ಹೃದಯಕ್ಕೆ ತಾಕುವಂತೆ ಪಿಸುಗುಟ್ಟಿದ್ದ. ತನಗೆ ತಟ್ಟುತ್ತಿದ್ದ ಶಿವು ಉಸಿರಿನ ಕಾವಿಗೆ ಧರಣಿ ಮಾತ್ರ ಮೂಕ ವಿಸ್ಮಿತಳಾಗಿದ್ದಳು. ಏನೋ ವಿಶೇಷ ಅನುಭವ ಅವಳಿಗೆ, ಅವನ ಸ್ಪರ್ಶದಿಂದ, ಅವನ ಉಸಿರಿನಿಂದ, ಆ ಸಿಹಿ ಆಲಿಂಗನದಿಂದ. ಮೆಲ್ಲಗೆ ಅವಳ ಕೊರಳಿಗೆ ಮುತ್ತಿಟ್ಟ ಶಿವು, ಬೇಗ, ನಾನು ಕೇಳಿದ್ದು ನೆನಪಿರಲಿ, ಇವತ್ತು ಸಂಜೆಯೊಳಗೆ ನಾನು ಕೇಳಿದ್ದು ನನಗೆ ಬೇಕು ಎಂದ ಮನಸೆಳೆಯೋ ಧ್ವನಿಯಲ್ಲಿ. ಧರಣಿ ಮಾತ್ರ ಇವನ್ನು ಅವನ ಸ್ಪರ್ಶಕ್ಕೆ ಮೈಮರೆತಿದ್ದಳು. ಸಿಹಿಯಾದ ಮುತ್ತಿನ ಜೊತೆಗೆ ಚುರುಕಾದ ಮೀಸೆಯ ಸ್ಪರ್ಶ ಅವಳನ್ನು ಎಚ್ಚರಿಸಿತ್ತು. ಶಿವಣ್ಣ ಎಂಬ ನಾಗನ ಧ್ವನಿಗೆ ಅವನ ಮಾತಿಂದ ಮೋಹದ ಅಲೆಯಿಂದ ಆಚೆ ಬಂದ ಶಿವು, ನಾಗ ರೇಗಿಸ್ತಾನೆ ಅಂತ ಹೇಳಿ ಬಂದೆ ಕಣೋ ಎನ್ನುತ್ತಾ ಧರಣಿಯನ್ನು ಬಿಟ್ಟು ರೆಡಿಯಾಗಲು ಹೋದ. ಹೋಗುತ್ತಿದ್ದವ ಒಮ್ಮೆ ತಿರುಗಿ, ಗುಬ್ಬಿ ನೆನಪಿರಲಿ ಹೇಳಿದ್ದು ಸಂಜೆಯಷ್ಟರಲ್ಲಿ, ನಾನು ಕೇಳಿರೋದು ಬೇಕು, ನೀನೇ ನಂಗೆ ಕೊಡಬೇಕು ಅನ್ನುತ್ತಾ ಆಚೆ ನಡೆದ ಧರಣಿ ಮಾತ್ರ ಅವನ ಮುತ್ತಿನ ಮಂತ್ರ ಪ್ರಹಾರವಾಗಿ ಸುಮ್ಮನೆ ನಿಂತಲ್ಲೇ ಶಿಲೆಯಾಗಿ ಬಿಟ್ಟಿದ್ದಳು. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ತಿಂಡಿ ತಿಂದು ರೆಡಿಯಾಗುತ್ತಾ ತಮ್ಮ ತಮ್ಮ ಕೆಲಸಕ್ಕೆ ಹೊರಡಲು ಶುರು ಮಾಡಿದರೆ ಧರಣಿ ತನಗೆ ಮತ್ತು ಶಿವುಗೆ ಮಧ್ಯಾಹ್ನದ ಲಂಚ್ ಬಾಕ್ಸ್ ಪ್ಯಾಕ್ ಮಾಡುತ್ತಿದ್ದಳು. ತಿಂಡಿ ತಿಂದು ಶಿವು ನೀಡಿದ್ದ ಮಾತ್ರೆ ತೆಗೆದುಕೊಳ್ಳುತ್ತಿದ್ದ ನಾಗ ಪಾರ್ವತಿ ಕಂಡು, ಅವ್ವ ನೀನೇನೇ ಅನ್ನು, ಇನ್ನೊಂದಿನ ನನ್ನ ಜೊತೆ ಈ ಶಿವಣ್ಣನ್ನು ಮಾತ್ರ ನನ್ನ ಜೊತೆಗೆ ಮಲಿಕೊಳ್ಳೋಕ್ಕೆ ಕಳಿಸ್ಬೇಡ. ಆ ಪುಟ್ಟ ಒಂದು ಗೊರಕೆನಾದರೂ ತಡ್ಕೋಬೋದು, ಈ ಶಿವಣ್ಣನ ರೋದನೆನ ತಡ್ಕೊಳ್ಳೋಕ್ಕಾಗಕ್ಕಿಲ್ಲ, ರಾತ್ರಿ ನಿದ್ದೆ ಕೊಡೋಕ್ಕಿಲ್ಲ ಕಣವ ಎಂದನು. ಒಮ್ಮೆ ಅವನ ಮಾತಿಂದ ಶಿವು, ಪಾರ್ವತಿ, ಧರಣಿ ನಾಗನನ್ನೇ ನೋಡಿದ್ದರು. ನಾಗ ಎಲ್ಲರನ್ನೂ ದಿಟ್ಟಿಸಿದ. ಕತೆ ಮುಂದುವರಿಯುವುದು. ಯಾರಿಗೆಲ್ಲ ಕತೆ ಇಷ್ಟ ಆಯಿತು ಒಮ್ಮೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.